1953 ಆಗಸ್ಟ್ 14ರಂದು ಹುಬ್ಬಳ್ಳಿಯಲ್ಲಿ ಸರಜು ಕಾಡ್ಕರ್ ಅವರು ಜನಿಸ್ತಾರೆ. ಮರಾಠಿ ದಲಿತ ಸಾಹಿತ್ಯ, ತಸ್ಲೀಮಾ ನಜ್ರೀನ್ ಕವಿತೆಗಳು ಮುಂತಾದವು ಇವರ ಅನುವಾದಿತ ಕೃತಿಗಳು. ಕವಿತೆಗಳು ಒಂದೇ ಜಗತ್ತಿನಲ್ಲಿ ಮನುಷ್ಯನಲ್ಲಿರುವಂತಹ ಅಹಮ್ಮನ್ನ ತೊಡೆದು ಹಾಕಿ ಅದು ಆ ಜನರಲ್ಲಿ ಪ್ರೀತಿಯನ್ನ ಮೂಡಿಸುವುದಕ್ಕೆ ಸಾಧ್ಯ. ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರಿಯ ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಪ್ರಥಮ BCAಯ ಪ್ರಥಮ ಚತುರ್ಮಾಸದ ಮೊದಲನೆಯ ಪದ್ಯ ಭಾಗ ಸರಜು ಕಾಡ್ಕರ್ ಅವರು ಬರೆದಿರುವಂತಹ ಆಕಾಶ ಅನ್ನುವಂತಹ ಪದ್ಯ ಭಾಗವನ್ನ ಕುರಿತು ಚರ್ಚೆಯನ್ನ ಮಾಡೋಣ. ಅದಕ್ಕೂ ಮುಂಚಿತವಾಗಿ ಕವಿ ಸರಜು ಕಾಡ್ಕರ್ ಅವರ ಪರಿಚಯವನ್ನ ನಾವು ಮೊದಲಿಗೆ ಮಾಡಿಕೊಳ್ಳೋಣ. ಬಂಡಾಯ ಸಾಹಿತ್ಯ ಚಳುವಳಿಯ ಹಿನ್ನೆಲೆಯಲ್ಲಿ ಬಂದ ಕವಿ ಸರಜು ಕಾಡ್ಕರ್ ಅವರು ವೃತ್ತಿಯಲ್ಲಿ ಪತ್ರಕರ್ತರು. ಬಂಡಾಯ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ, ಅದರ ಹೊಸಗನ್ನಡ ಸಾಹಿತ್ಯದಲ್ಲಿ ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ ಅಂತ ಹೇಳಿ ಕನ್ನಡ ಸಾಹಿತ್ಯವನ್ನ 4 ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ. ಅದರಲ್ಲಿ ಸರಜು ಕಾಡ್ಕರ್ ಅವರು ಬಂಡಾಯ ಸಾಹಿತ್ಯ ಚಳುವಳಿಯಲ್ಲಿ ಬಂದುವಂತಹ ಪ್ರಮುಖ ಲೇಖಕ. ಬಂಡಾಯ ಸಾಹಿತ್ಯ ಚಳುವಳಿಯ ಹಿನ್ನೆಲೆಯಲ್ಲಿ ಬಂದ ಕವಿ ಸರಜು ಕಾಡ್ಕರ್ ಅವರು. ಇವರು ವೃತ್ತಿಯಲ್ಲಿ ಪತ್ರಕರ್ತರು. ಇವರು ಹುಬ್ಬಳ್ಳಿಯಲ್ಲಿ 1953 ಆಗಸ್ಟ್ 14ರಂದು ಜನಿಸಿದರು. 1953 ಆಗಸ್ಟ್ 14ರಂದು ಹುಬ್ಬಳ್ಳಿಯಲ್ಲಿ ಸರಜು ಕಾಡ್ಕರ್ ಅವರು ಜನಿಸ್ತಾರೆ. ಇವರ ತಂದೆ ಹನುಮಂತರಾವ್ ಮತ್ತು ತಾಯಿ ಗೌರಾಬಾಯಿ. ತಂದೆ ಹನುಮಂತರಾವ್, ತಾಯಿ ಗೌರಾಬಾಯಿ. ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕನ್ನಡ, ಮರಾಠಿ, ದಲಿತ ಸಾಹಿತ್ಯ ಒಂದು ಅಧ್ಯಯನ ಎಂಬ ವಿಷಯಕ್ಕೆ ಡಾಕ್ಟರೇಟ್ ಪದವಿ ಗಳಿಸಿದ್ದಾರೆ. ಕನ್ನಡ, ಮರಾಠಿ, ದಲಿತ ಸಾಹಿತ್ಯ ಒಂದು ಅಧ್ಯಯನ ವಿಷಯಕ್ಕೆ ಸರಜು ಕಾಡ್ಕರ್ ಅವರು ಡಾಕ್ಟರೇಟ್ ಪದವಿಯನ್ನು ಕೂಡ ಇವರು ಪಡೆದಿದ್ದಾರೆ. ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ವರದಿಗಾರರಾಗಿ ವೃತ್ತಿ ಆರಂಭಿಸಿದ ಇವರು ಇಂಡಿಯನ್ ಎಕ್ಸ್‌ಪ್ರೆಸ್ ಬಳಗದ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿದ್ದಾರೆ. ಸಂಯುಕ್ತ ಕರ್ನಾಟಕ ಅನ್ನುವಂತಹ ಪತ್ರಿಕೆಯಲ್ಲಿ ಇವರು ವರದಿಗಾರರಾಗಿ ಕಾರ್ಯವನ್ನ ಆರಂಭಿಸಿ ಇವರು ಇಂಡಿಯನ್ ಎಕ್ಸ್‌ಪ್ರೆಸ್ ಎನ್ನುವಂತಹ ಪತ್ರಿಕೆಯಲ್ಲಿ ಅವರು ಪತ್ರಕರ್ತರು ಆಗಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರೂ ಸೇರಿದಂತೆ ಸರ್ಕಾರದ ಹಲವಾರು ಅಕಾಡೆಮಿ, ಸಮಿತಿ ಹೀಗೆ ವಿವಿಧ ಜವಾಬ್ದಾರಿಯುತ ಸ್ಥಾನಗಳನ್ನು ನಿರ್ವಹಿಸಿದ್ದಾರೆ. ಯಾವ್ಯಾವುದು? ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರು ಸೇರಿದಂತೆ ಸರ್ಕಾರದ ಹಲವಾರು ಅಕಾಡೆಮಿ, ಸಮಿತಿ ಹೀಗೆ ವಿವಿಧ ಸಮಿತಿ ಮತ್ತು ಅಕಾಡೆಮಿಗಳ ಜವಾಬ್ದಾರಿಯುತ ಸ್ಥಾನಗಳನ್ನ ಸರಜು ಕಾಡ್ಕರ್ ಅವರು ನಿರ್ವಹಿಸಿದ್ದಾರೆ. ಇವರು ಬರೆದಿರುವಂತಹ ಕವನ ಸಂಕಲನಗಳು, ಕೃತಿಗಳು ಇವುಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಇವರು ಬೆಂಕಿ, ನೀರು, ಹಸಿದ ನೆಲ, ಸೂರ್ಯ, ಮ್ಯಾನಿಫೆಸ್ಟೋ, ಏಕಾಂತದ ಮನುಷ್ಯ, ಪೆಗಾಸಸ್, ಗಜಲ್, ಹೈಕು, ಅವ್ವ, ನವಿಲೆ ನವಿಲು, ಗಾಂಧಿ ಟು ಗೋಧ್ರಾ, ಬೆಳ್ಳಿ ಸಾಲ್ಕನ್, ಉತ್ಪನ್ನನ, ಹೊಕ್ಕಳು ಮತ್ತು ಹೂವು, ಝೆನ್, ವೀರ, ಹೈಕುಗಳು ಮುಂತಾದ ಕವನ ಸಂಕಲನಗಳನ್ನ ಇವರು ರಚಿಸಿದ್ದಾರೆ. ಯಾವ್ದ್ಯಾವ್ದು ಇವರು ರಚಿಸಿರುವಂತಹ ಕವನ ಸಂಕಲನಗಳು? ಬೆಂಕಿ, ನೀರು, ಹಸಿದ ನೆಲ, ಸೂರ್ಯ, ಮ್ಯಾನಿಫೆಸ್ಟೋ, ಏಕಾಂತದ ಮನುಷ್ಯ, ಪೆಗಾಸನ್, ಗಜಲ್, ಹೈಕು, ಅವ್ವ, ನವಿಲೆ ನವಿಲು, ಗಾಂಧಿ ಟು ಗೋಧ್ರಾ, ಬೆಳ್ಳಿ ಸಾಲ್ಕನ್, ಉತ್ಪನ್ನನ, ಹೊಕ್ಕಳು ಮತ್ತು ಹೂವು, ಝೆನ್, ವೀರ, ಹೈಕುಗಳು. ಇವಿಷ್ಟು ಸರಜು ಕಾಡ್ಕರ್ ಅವರು ಬರೆದಿರುವಂತಹ ಕವನ ಸಂಕಲನಗಳು. ಮರಾಠಿ ದಲಿತ ಸಾಹಿತ್ಯ, ತಸ್ಲೀಮಾ ನಜ್ರೀನ್ ಕವಿತೆಗಳು ಮುಂತಾದವು ಇವರ ಅನುವಾದಿತ ಕೃತಿಗಳು. ಇವರು ಅನುವಾದವನ್ನ ಮಾಡಿರುವಂತಹ ಕೃತಿಗಳು ಯಾವ್ಯಾವು? ಮರಾಠಿ ದಲಿತ ಸಾಹಿತ್ಯ, ತಸ್ಲೀಮಾ ನಜ್ರೀನ್ ಕವಿತೆಗಳು ಮುಂತಾದವುಗಳನ್ನ ಇವರು ಅನುವಾದ ಮಾಡಿರುವಂತಹ ಕೃತಿಗಳು. ನಂತರ ದೇವರಾಯ, ಬಾಜಿರಾಯ ಮಸ್ತಾನಿ,
ಸಾವಿತ್ರಿಬಾಯಿ ಪುಲೆ, ಗೌರಿಪುರ ದಂಗೆ ಇವರ ಪ್ರಮುಖ ಕಾದಂಬರಿಗಳು. ಇವರು ಬರೆದಿರುವಂತಹ ಕಾದಂಬರಿಗಳು ಯಾವುವು? ದೇವರಾಯ, ಬಾಜಿರಾಯ ಮಸ್ತಾನಿ, ಸಾವಿತ್ರಿಬಾಯಿ ಪುಲೆ, ಗೌರಿಪುರ ದಂಗೆ ಇವು ಅವರು ಬರೆದಿರುವಂತಹ ಪ್ರಮುಖ ಕಾದಂಬರಿಗಳು. ಅನಂತರದಲ್ಲಿ ಅವುಗಳಲ್ಲದೆ ಯಾವುದು ಕಾದಂಬರಿಗಳು, ಅನುವಾದ ಕೃತಿಗಳು ಮತ್ತು ಕವನ ಸಂಕಲನಗಳಲ್ಲದೆ ನಾಟಕ, ಪ್ರವಾಸ ಕಥನ, ವ್ಯಕ್ತಿ ಚಿತ್ರ, ಸಂಪಾದನೆ, ಆತ್ಮಕಥೆ ಹಾಗೂ ವೈಚಾರಿಕ ಬರಹಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಬರೀ ಕವನ ಸಂಕಲನಗಳು, ಅನುವಾದಿತ ಕೃತಿಗಳು ಮತ್ತು ಕಾದಂಬರಿಗಳಷ್ಟೇ ಅಲ್ಲ, ಅವುಗಳ ಜೊತೆಗೆ ಇನ್ನು ಅನೇಕ ನಾಟಕಗಳನ್ನ, ಪ್ರವಾಸ ಕಥನಗಳನ್ನ, ವ್ಯಕ್ತಿ ಚಿತ್ರಗಳನ್ನ, ಸಂಪಾದನೆಯನ್ನ, ಆತ್ಮಕಥೆಯನ್ನ ಹಾಗೂ ವೈಚಾರಿಕ ಬರಹಗಳನ್ನ ಕನ್ನಡ ಸಾಹಿತ್ಯಕ್ಕೆ ಸರಜು ಕಾಟ್ಕರ್ ಅವರು ನೀಡಿದ್ದಾರೆ. ಇವರ ಸಾಹಿತ್ಯಕ ಸೇವೆಗೆ GSS ಕಾವ್ಯ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಳಕಟ್ಟಿ ಶ್ರೀ ಪ್ರಶಸ್ತಿ, ಕರ್ನಾಟಕ ಪತ್ರಿಕಾ ಅಕಾಡೆಮಿ ಗೌರವ ಪ್ರಶಸ್ತಿ ಮೊದಲಾದವುಗಳು ಇವರಿಗೆ ಸಂದಂತಹ ಪ್ರಶಸ್ತಿಗಳು. ಇವಿಷ್ಟು ಅವರಿಗೆ ಅವರ ಸಾಹಿತ್ಯಕ ಸಾಧನೆಗೆ ಸಂದಂತಹ ಪ್ರಮುಖ ಪ್ರಶಸ್ತಿಗಳು. ಅನೇಕ ಪ್ರಶಸ್ತಿಗಳನ್ನ ಇವರು ಪಡೆದಿದ್ದಾರೆ. ಮತ್ತೊಮ್ಮೆ ಇವರ ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ. ಬನ್ನಿ. ಹಿಂದೆಯಿಂದ ಸರಜು ಕಾಟ್ಕರ್ ಅವರು ಬಂಡಾಯ ಸಾಹಿತ್ಯ ಚಳುವಳಿಯ ಹಿನ್ನೆಲೆಯಲ್ಲಿ ಬಂದಂತಹ ಕವಿ. ಇವರು ವೃತ್ತಿಯಲ್ಲಿ ಪತ್ರಕರ್ತರಾಗಿದ್ದಾರೆ. 1953 ಆಗಸ್ಟ್ 14ರಂದು ಹುಬ್ಬಳ್ಳಿಯಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಹನುಮಂತರಾವ್ ಮತ್ತು ತಾಯಿ ಗೌರಬಾಯಿ. ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕನ್ನಡ, ಮರಾಠಿ, ದಲಿತ ಸಾಹಿತ್ಯ ಒಂದು ಅಧ್ಯಯನ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಕೂಡ ಇವರು ಪಡೆದಿದ್ದಾರೆ. ಇವರು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ವರದಿಗಾರರಾಗಿ ತಮ್ಮ ವೃತ್ತಿಯನ್ನು ಆರಂಭಿಸಿದವರು. ನಂತರ ಇಂಡಿಯನ್ ಎಕ್ಸ್‌ಪ್ರೆಸ್ ಬಳಗದ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿ ಇವರು ಕಾರ್ಯವನ್ನ ನಿರ್ವಹಿಸ್ತಾರೆ. ಆ ನಂತರದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರು ಸೇರಿದಂತೆ ಸರ್ಕಾರದ ಹಲವಾರು ಅಕಾಡೆಮಿ ಮತ್ತೆ ಸಮಿತಿಗಳಲ್ಲಿ ಜವಾಬ್ದಾರಿಯುತ ಕೆಲಸಗಳನ್ನ ಇವರು ನಿರ್ವಹಿಸಿದ್ದಾರೆ. ಇವರು ಬರೆದಿರುವಂತಹ ಕವನ ಸಂಕಲನಗಳು ಬೆಂಕಿ ನೀರು, ಹಸಿದ ನೆಲ, ಸೂರ್ಯ, ಮ್ಯಾನಿಫೆಸ್ಟೋ, ಏಕಾಂತದ ಮನುಷ್ಯ, ಪೆಗಾಸಸ್, ಗಜಲ್, ಹೈಕು, ಹವ್ವ, ನವಿಲೆ ನವಿಲು, ಗಾಂಧಿ ಟು ಗೋದ್ರ, ಬೆಳ್ಳಿ ಸಾಲ್ಕನ್, ಉತ್ಖನನ, ಹೊಕ್ಕಳು ಮತ್ತು ಹೂವು, ಝೆನ್, ವೀರ ಹೈಕುಗಳು ಇವು ಅವರು ಬರೆದಿರುವಂತಹ ಪ್ರಮುಖ ಕವನ ಸಂಕಲನಗಳು. ಅನಂತರ ಇವರು ಬರೆದಿರುವಂತಹ ಅನುವಾದಿತ ಕೃತಿಗಳು ಯಾವ್ಯಾವು ಅಂದ್ರೆ ಮರಾಠಿ ದಲಿತ ಸಾಹಿತ್ಯ, ತಸ್ಲೀಮಾ ನಜ್ರಿನ್ ಕವಿತೆಗಳು ಇವು ಅವರು ರಚಿಸಿರುವಂತಹ ಅನುವಾದಿತ ಕೃತಿಗಳು. ಅನಂತರ ಇವರು ಬರೆದಿರುವಂತಹ ಕಾದಂಬರಿಗಳು ದೇವರಾಯ, ಬಾಜಿರಾಯ ಮಸ್ತಾನಿ, ಸಾವಿತ್ರಿಬಾಯಿ ಪುಲೆ, ಗೌರಿಪುರ ದಂಗೆ ಇವು ಅವರು ಬರೆದಿರುವಂತಹ ಕಾದಂಬರಿಗಳು. ನಂತರ ಇವರು ಬರೀ ಕಾದಂಬರಿ, ಅನುವಾದಿತ ಕೃತಿ, ಕವನ ಸಂಕಲನಗಳಷ್ಟೇ ಅಲ್ಲದೆ ನಾಟಕ, ಪ್ರವಾಸ ಕಥನ, ವ್ಯಕ್ತಿ ಚಿತ್ರ, ಸಂಪಾದನೆ, ಆತ್ಮಕಥೆ ಹಾಗೂ ವೈಚಾರಿಕ ಬರಹಗಳನ್ನು ಕೂಡ ಇವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಇವರು ನೀಡಿರುವಂತಹ ಸಾಹಿತ್ಯಕ ಸಾಧನೆಗೆ ಇವರಿಗೆ ಸಂದಂತಹ ಪ್ರಶಸ್ತಿಗಳು GSS ಕಾವ್ಯ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಳಕಟ್ಟಿ ಶ್ರೀ ಪ್ರಶಸ್ತಿ, ಕರ್ನಾಟಕ ಪತ್ರಿಕಾ ಅಕಾಡೆಮಿ ಗೌರವ ಪ್ರಶಸ್ತಿ, ಇನ್ನು ಅನೇಕ ಪ್ರಶಸ್ತಿಗಳನ್ನ ಇವರು ಪಡೆದಿದ್ದಾರೆ. ಇದು ಸರಜು ಕಾಟ್ಕರ್ ಅವರ ಪರಿಚಯ. ಆನಂತರ ಸರಜು ಕಾಟ್ಕರ್ ಅವರು ಬರೆದಿರುವಂತಹ ಆಕಾಶ ಅನ್ನುವಂತಹ ಪದ್ಯದ ಆಶಯವೇನು, ಎಂತಹ ಆಶಯವನ್ನ ಇಟ್ಕೊಂಡು ಕವಿ ಆಕಾಶ ಅನ್ನುವಂತಹ ಪದ್ಯ ಭಾಗವನ್ನ ಬರೆದಿದ್ದಾರೆ, ನೋಡೋಣ ಬನ್ನಿ. ಫಲ ಶಕ್ತಿಯುಳ್ಳ ಭೂಮಿಯಷ್ಟೇ ಆಕಾಶವು ಸಮೃದ್ಧವಾದುದು ಎಂಬುದನ್ನು ಕವಿ ಇಲ್ಲಿ ಮನಗಾಣಿಸಿದ್ದಾರೆ. ಫಲ ಸೃಷ್ಟಿ ಫಲವನ್ನ ಕೊಡುವಂಥದ್ದು ಭೂಮಿ. ಭೂಮಿಯಷ್ಟೇ ಫಲವನ್ನ ಶಕ್ತಿಯನ್ನ ಹೊಂದಿರುವಂತಹದ್ದು, ಫಲ ಶಕ್ತಿಯುಳ್ಳಂಥದ್ದು ಯಾವುದು? ಆಕಾಶವು ಕೂಡ. ಫಲ ಶಕ್ತಿಯುಳ್ಳ ಭೂಮಿಯಷ್ಟೇ ಆಕಾಶವು ಕೂಡ ಸಮೃದ್ಧವಾದದ್ದು ಎಂಬುದನ್ನ ಕವಿ ಈ ಪದ್ಯದ ಮೂಲಕ ನಮ್ಮೆಲ್ಲರಿಗೂ ಕೂಡ ಮನಗಾಣಿಸ್ತಾರೆ. ಅದೆಲ್ಲದನ್ನು ಕೂಡ ನಮಗೆ ತಿಳಿಸ್ತಾರೆ. ಭೂಮಿಯಷ್ಟೇ ಸಮೃದ್ಧವಾಗಿರುವಂತಹದ್ದು, ಭೂಮಿಯಷ್ಟೇ ಅನ್ನುವಂಥದ್ದನ್ನ ಕವಿ ನಮಗೆ
ಈ ಪದ್ಯದ ಮೂಲಕ ತಿಳಿಸ್ಕೊಡ್ತಾರೆ. ಅಲ್ಲಿನ ನಕ್ಷತ್ರಗಳು, ಎಲ್ಲಿನ ನಕ್ಷತ್ರಗಳು? ಆಕಾಶದಲ್ಲಿನ ನಕ್ಷತ್ರಗಳು, ಗ್ರಹಗಳು, ಕಾಮನ ಬಿಲ್ಲು, ಸೂರ್ಯ, ಚಂದ್ರ ಮುಂತಾದವು ನಮ್ಮನ್ನು ಮತ್ತಷ್ಟು ಪರಿಪಕ್ವವಾಗಿಸಬಲ್ಲವು. ಆಕಾಶದಲ್ಲಿರುವಂತಹ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು, ಕಾಮನ ಬಿಲ್ಲು ಇವೆಲ್ಲವೂ ಕೂಡ ನಮ್ಮನ್ನ ಇನ್ನಷ್ಟು ಕೂಡ ಪರಿಪಕ್ವತೆಯನ್ನ ಪಡೆಯುವ ರೀತಿಯಲ್ಲಿ ಮಾಡ್ತವೆ. ಆಕಾಶದ ಅನಂತತೆ, ಶಾಂತತೆ, ಸೀಮಾತೀತ ಗುಣಗಳು ಭುವಿಯ ಬದುಕನ್ನ ಬೆಳಗಿಸಬಲ್ಲ ಹಾಗೂ ಹಸನಾಗಿಸಬಲ್ಲವು. ನೋಡಿ, ಆಕಾಶದಲ್ಲಿರುವಂತಹ ಆಕಾಶದ ಅನಂತತೆ ಇಷ್ಟೇ ಅಂತ ಹೇಳೋ ಹಾಗಿಲ್ಲ, ಅದು ಅನಂತವಾಗಿರುವಂತಹದ್ದು. ಈ ಆಕಾಶವನ್ನ ನೋಡ್ತಿದ್ದಂಗೆ ಇಷ್ಟೇ ಆಕಾಶ, ಆ ಕಡೆದ ಆಕಾಶ ಅಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಅನಂತವಾಗಿರುವಂತಹದ್ದು, ವಿಶಾಲವಾಗಿರುವಂತಹದ್ದು ಆಕಾಶ. ಶಾಂತತೆ, ಅದರ ಶಾಂತ ಸ್ವಭಾವ. ಸೀಮಾತೀತ ಗುಣಗಳು, ಇದೇ ರೀತಿ ಅನ್ನುವಂತಹ ಗುಣಗಳು. ಆಕಾಶದ ಅನಂತತೆ, ಶಾಂತತೆ, ಸೀಮಾತೀತ ಗುಣಗಳು ಭುವಿಯ ಬದುಕನ್ನ ಬೆಳಗಿಸಬಲ್ಲವು ಮತ್ತೆ ಹಸನಾಗಿಸ್ತವೆ. ಭೂಮಿಯಲ್ಲಿರುವಂತಹವರ ಬದುಕನ್ನ ಇಲ್ಲಿ ಆಕಾಶದ ಶಾಂತತೆ, ಆಕಾಶದ ಅನಂತತೆ, ಆಕಾಶದ ಸೀಮಾತೀತ ಗುಣಗಳು ನಮ್ಮ ಬದುಕನ್ನ ಹಸನಾಗಿಸ್ತವೆ. ಕಾವ್ಯ ಇಂತಹ ಪ್ರತಿಮೆಯನ್ನು ಕಟ್ಟಿಕೊಡುವ ಮೂಲಕ ನವ ಬಾಳ್ವೆಗೆ ನಾಂದಿ ಹಾಡಬೇಕೆನ್ನುವುದು ಕವಿಯ ಆಶಯ. ಈ ಕಾವ್ಯದಲ್ಲಿ ಕವಿ ಏನಂತ ಹೇಳಿದರೆ, ಇಂತಹ ಪ್ರತಿಮೆಯನ್ನು ಕಟ್ಟಿಕೊಡುವ ಕಾವ್ಯ ಈ ರೀತಿಯಾಗಿರುವಂತಹ ಆಕಾಶದ ಪ್ರತಿಮೆಯನ್ನ ಕಟ್ಟಿಕೊಡುವಂತಹ ಮೂಲಕ ನವ ಬಾಳ್ವೆಗೆ ನಾಂದಿಯನ್ನ ಹಾಡಬೇಕೆನ್ನುವುದು ಕವಿಯ ಆಶಯ. ಅಷ್ಟು ಸುಂದರವಾಗಿ ಆಕಾಶವನ್ನ ಅವರು ವರ್ಣಿಸ್ತಾ ಹೋಗ್ತಾರೆ. ಹೊಸ ಜೀವನಕ್ಕೆ, ಹೊಸ ಬಾಳ್ವೆಗೆ ನಾಂದಿಯನ್ನ ಆಡುತ್ತೆ ಈ ಪದ್ಯ ಭಾಗ. ಸರಜು ಕಾಟ್ಕರ ಅವರೇ ಹೇಳುವಂತೆ, ಮನುಷ್ಯನ ಮುದುಡಿದ ಮನಸ್ಸನ್ನು ಕವಿತೆ ಅರಳಿಸಬೇಕೆಂದು ನಂಬಿರುವವರಲ್ಲಿ ನಾನು ಒಬ್ಬ. ಈ ಕವಿ ಸರಜು ಕಾಟ್ಕರ್ ಅವರೇ ಹೇಳುವಂತೆ, ಮನುಷ್ಯನ ಮುದುಡಿದ ಮನಸ್ಸುಗಳನ್ನು, ಬೇಜಾರಿನಲ್ಲಿರುವಂತಹ ಮುದುಡಿರುವಂತಹ ಮನಸ್ಸನ್ನ ಕವಿತೆ ಅರಳಿಸಬೇಕು. ಯಾವ ಕವಿತೆ? ಆಕಾಶ ಅನ್ನುವಂತಹ ಕವಿತೆ ನಮ್ಮ ಮನಸ್ಸು ಮುದುಡಿ ಹೋಗಿದೆ. ಅಂತಹ ಮುದುಡಿದ ಮನಸ್ಸನ್ನ ಈ ಕವಿತೆ ಅರಳಿಸ್ಬೇಕು ಅನ್ನುವಂಥ ನಂಬಿರುವಂತಹವರಲ್ಲಿ ಸರಜು ಕಾಟ್ಕರ್ ಅವರು ಕೂಡ ಒಬ್ಬ. ಕವಿತೆಯೊಂದೇ ಜಗತ್ತಿನ ಅಹಮ್ಮಿಕೆ ಅಳಿಸಿ ಪ್ರೀತಿಯನ್ನು ಸೃಷ್ಟಿಸಬಲ್ಲದು. ಕವಿತೆಗಳು ಒಂದೇ ಜಗತ್ತಿನಲ್ಲಿ ಮನುಷ್ಯನಲ್ಲಿರುವಂತಹ ಅಹಮ್ಮನ್ನ ತೊಡೆದು ಹಾಕಿ ಅದು ಆ ಜನರಲ್ಲಿ ಪ್ರೀತಿಯನ್ನ ಮೂಡಿಸೋದಕ್ಕೆ ಸಾಧ್ಯ. ಆ ಕವಿತೆಯಿಂದ ಮಾತ್ರ ಈ ರೀತಿಯಾಗಿರುವಂತಹ ಅಹಮನ್ನ ಮನುಷ್ಯನಲ್ಲಿರುವಂತಹದನ್ನ ಹೋಗಲಾಡಿಸಿ ಅವರಲ್ಲಿ ಪ್ರೀತಿಯನ್ನ ಮೂಡಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಇಲ್ಲಿ ಕವಿ ತನ್ನ ಪದ್ಯದ ಮೂಲಕ ಹೇಳ್ತಾ ಹೋಗಿದ್ದಾರೆ. ಹಾಗಾದ್ರೆ ನಾವು ಪದ್ಯ ಭಾಗವನ್ನ ಒಮ್ಮೆ ಓದೋಣ ಬನ್ನಿ. ತಾನು ಪೆರುವ ಮಗು ಗಂಡೋ ಹೆಣ್ಣೋ ಎಂಬುದು ಇನ್ನೂ ಗ್ಯಾರಂಟಿ ಇಲ್ಲದಿರುವಾಗಲೇ ಆಕೆ ಅದಕ್ಕೆ ಆಕಾಶ ಎಂದು ಹೆಸರಿಟ್ಟಳು. ತನ್ನ ಮಗು ಆಕಾಶದಷ್ಟು ವಿಶಾಲವಾಗಿ, ಆಕಾಶದಷ್ಟು ಅಗಮ್ಯವಾಗಿ, ಆಕಾಶದಷ್ಟು ಶಾಂತವಾಗಿ ಬೆಳೆಯಲೆಂದು ಹಾರೈಸಿದಳು. ಅಕ್ಕ ಪಕ್ಕದಲ್ಲಿರುವ ನಕ್ಷತ್ರಗಳು, ಗ್ರಹಗಳು, ಕಾಮನ ಬಿಲ್ಲು ಆದಿಯಾಗಿ ಬಾನಿನ ಸಮಸ್ತ ವಸ್ತುಗಳನ್ನು ಕಿತ್ತಿ ಕಿತ್ತಿ ತನ್ನ ಮಗುವನ್ನು ಸಹಜವಾಗಿ ಶೃಂಗರಿಸಿದಳು. ಸೂರ್ಯ ಚಂದ್ರರುಗಳನ್ನು ಬಾನಿನಿಂದ ಹೆಕ್ಕಿ ಮಗುವಿನ ಕಿವಿಗೆ ಸಿಕ್ಕಿಸಿದಳು. ಇಲ್ಲಿಯವರೆಗೆ ಆಕಾಶವೇ ಭೂಮಿಯನ್ನು ಹೆತ್ತಿತೆಂದು ನಂಬಿದವರು ಈಗ ಭೂಮಿಯೇ ಆಕಾಶವನ್ನು ಹೆತ್ತಳೆಂದು ನಂಬಿದ್ದಾರೆ. ಇಂತಹ ಸೊಗಸಾಗಿರುವ ಪದ್ಯವನ್ನ ಕವಿ ಇಲ್ಲಿ ನಮಗೆ ನೀಡಿದ. ಹಾಗಾದ್ರೆ ಪದ್ಯದ ವಿವರಣೆಯನ್ನ ಈಗ ನೋಡ್ತಾ ಹೋಗೋಣ ಬನ್ನಿ. ತಾನು ಪೆರುವ ಮಗು ಗಂಡೋ ಹೆಣ್ಣೋ ಎಂಬುದು ಇನ್ನು ಗ್ಯಾರಂಟಿ ಇಲ್ಲದಿರುವಾಗಲೇ ಆಕೆ ಅದಕ್ಕೆ ಆಕಾಶ ಎಂದು ಹೆಸರಿಟ್ಟಳು. ನೋಡಿ, ಇಲ್ಲಿ ಪದ್ಯ ಭಾಗದಲ್ಲಿ ತಾನು ಒಂದು ಹೆಣ್ಣು, ಪೆರುವ ಮಗು. ಪೆರುವ ಮಗು ಅಂದ್ರೆ ಹೆರುವ. ತಾನು ಹೆರುವ ಮಗು, ಒಂದು ಹೆಣ್ಣು ತಾನು ಒಂದು ಮಗುವಿಗೆ ಇವಾಗ ಜನ್ಮವನ್ನ ಕೊಡ್ತಾಳೆ, ಒಂದು ಮಗುವನ್ನ ಹೆರ್ತಾ ಇದ್ದಾಳೆ ಅನ್ನೋದು, ಗರ್ಭಿಣಿ ಹೆರ್ತಾ ಇದ್ದಾಳೆ ಅನ್ನೋದಾದ್ರೆ ಆ ಮಗು ಹೆರುವ ಮಗು. ತಾನು ಹೆರುವಂತಹ ಪೆರುವಂತಹ ಮಗು ಗಂಡೋ ಹೆಣ್ಣೋ ಎಂಬುದು, ಆ ಮಗು ಹುಟ್ಟುವುದಕ್ಕಿಂತ ಮುಂಚೆ ಅದು ಹೆಣ್ಣು ಅಥವಾ ಗಂಡು ಅನ್ನುವಂಥದ್ದು ತಿಳಿದಿರೋದಿಲ್ಲ. ಆ ಮಗು ಗಂಡೋ ಅಥವಾ ಹೆಣ್ಣು ಅನ್ನುವಂಥದ್ದು ಇನ್ನೂ ಗ್ಯಾರಂಟಿ ಇಲ್ಲದಿರುವಾಗಲೇ, ಹೊಟ್ಟೆಲೆ ಇರುವಂತಹ ಮಗು 9 ತಿಂಗಳು ತಾಯಿ ಮಗುವನ್ನ ಎತ್ತು ಹೊರಬೇಕು.
ಹೊರುವಂತಹ ಇನ್ನೇನು ಹೆರಬೇಕು, ಆ ಮಗುವಿಗೆ ಜನ್ಮವನ್ನ ನೀಡಬೇಕು, ಆ ರೀತಿಯಲ್ಲಿ ತಾನು ಪೆರುವ ಮಗು, ತಾನು ಮಗುವನ್ನ ಹೆರ್ತಾ ಇರುವಂತಹ ಮಗು ಇನ್ನು ಗಂಡು ಹೆಣ್ಣು ಅನ್ನುವಂತಹದ್ದೇ ಗೊತ್ತಿಲ್ಲ. ಅಷ್ಟರಲ್ಲೇ ಆಕೆ ಅದಕ್ಕೆ ಆಕಾಶ ಎಂದು ಹೆಸರಿಟ್ಟಳು. ನೋಡಿ ಇಲ್ಲಿ ಏನು, ತಾನು ಹೆರುವಂತಹ ಮಗು ಗಂಡೋ ಹೆಣ್ಣೋ ಎನ್ನುವಂತಹದ್ದೇ ಆಕೆಗೆ ಇನ್ನೂ ಕೂಡ ಗ್ಯಾರಂಟಿ ಇಲ್ಲ. ಈಗ ಗ್ಯಾರಂಟಿ ಇದ್ರೆ ಆ ಮಗುವಿಗೆ ಇಂತಹದ್ದೇ ಹೆಸರು ಅಂತ ಇಡ್ಬಹುದಲ್ವಾ. ಆದ್ರೆ ಆಕೆಗೆ ಇನ್ನೂ ಕೂಡ ತಾನು ಈಗ ಒಂದು ಮಗುವಿಗೆ ಜನ್ಮ ಕೊಡ್ತೀನಿ, ಆ ಜನ್ಮ ಕೊಡುವಂತಹ ಮಗು ಹೆಣ್ಣಾಗಿ ಹುಟ್ಟುತ್ತೋ ಅಥವಾ ಗಂಡು ಮಗುವಾಗಿ ಹುಟ್ಟುತ್ತೋ ಅನ್ನುವಂಥದ್ದು ಅವಳಿಗೆ ಇನ್ನೂ ಕೂಡ ಗ್ಯಾರಂಟಿ ಇಲ್ಲ. ಆದ್ರೂ ಕೂಡ ಆಕೆ ಆ ಮಗುವಿಗೆ ಆಕಾಶ ಅಂತ ಹೇಳಿ ಹೆಸರನ್ನ ಇಡ್ತಾಳೆ. ಎಂತಹ ನೋಡಿ, ಆಕಾಶ ಅಂತ ಹೇಳಿ ಆ ಮಗುವಿಗೆ ಹೆಸರನ್ನ ಇಡುವುದು. ಗಂಡಾದ್ರೆ ಏನಂತೆ, ಹೆಣ್ಣಾದ್ರೆ ಏನಂತೆ, ತಾನು ಮಗುವಿಗೆ ಹೆಸರನ್ನ ಇಡುವಂಥದ್ದು ಆಕಾಶ ಅನ್ನೋ ರೀತಿಯಲ್ಲಿ ಆ ಮಗುವಿಗೆ ಆಕೆ ತಾನು ಹೆರೋದಕ್ಕಿಂತ ಮುಂಚೆನೆ ಆಕಾಶ ಅಂತ ಹೇಳಿ ಹೆಸರನ್ನ ಇಟ್ಟಿದ್ದಾಳೆ. ತನ್ನ ಮಗು ಆಕಾಶದಷ್ಟು ವಿಶಾಲವಾಗಿ, ಆಕಾಶದಷ್ಟು ಅಗಮ್ಯವಾಗಿ, ಆಕಾಶದಷ್ಟು ಶಾಂತವಾಗಿ ಬೆಳೆಯಲೆಂದು ಹಾರೈಸಿದಳು. ಏನು ಇಲ್ಲಿ ಆಕೆ ತನ್ನ ಮಗುವನ್ನ ಆಕಾಶದಷ್ಟು ವಿಶಾಲವಾಗಿ, ಆಕಾಶದ ರೀತಿಯಲ್ಲಿ, ಆಕಾಶ ವಿಶಾಲವಾಗಿರುವಂಥದ್ದು, ಆ ಮಗುನೂ ಕೂಡ ಆ ವಿಶಾಲವಾಗಿ ಆಲೋಚನೆಯನ್ನ ಮಾಡುವಂಥದ್ದಾಗ್ಲಿ, ವಿಶಾಲವಾಗಿರುವಂತಹ ಪ್ರೀತಿ ಪ್ರೇಮವನ್ನ ಬೇರೆಯವರ ಜೊತೆ ಕಲಿಯುವಂಥದ್ದಾಗ್ಲಿ, ಬೇರೆಯವರಿಂದ ತಾನು ಪ್ರೀತಿಯನ್ನ ತೆಗೆದುಕೊಂಡು ಬೇರೆಯವರಿಗೆ ತಾನು ಕೂಡ ಪ್ರೀತಿಯನ್ನ ನೀಡುವಂಥದ್ದು, ಹೀಗೆ ಆಕಾಶದಷ್ಟು ವಿಶಾಲವಾಗಿ, ಆಕಾಶದಷ್ಟು ಅಗಮ್ಯವಾಗಿ, ಇಂತಿಷ್ಟೇ ಅನ್ನುವಂಥದ್ದಿಲ್ಲ, ಅದು ಕೂಡ ವಿಶಾಲವಾಗಿರುವಂತಹ, ಅಗಮ್ಯವಾಗಿರುವಂತನೂ ಕೂಡ ಹೇಳುವಂಥದ್ದು, ವಿಶಾಲವಾಗಿರುವಂತಹದನ್ನ ಹೇಳುವಂಥದ್ದು. ಆಕಾಶದಷ್ಟು ಶಾಂತವಾಗಿ, ಆಕಾಶದಷ್ಟು ವಿಶಾಲವಾಗಿ, ಆಕಾಶದಷ್ಟು ಅಗಮ್ಯವಾಗಿ, ಆಕಾಶ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ, ಮುಟ್ಟಲಾಗದ ಅಂತನೂ ಕೂಡ ಹೇಳಬಹುದು, ಹೋಗಲಾಗದ ಅಂತನೂ ಕೂಡ ಹೇಳಬಹುದು. ಹೀಗೆ ಆಕಾಶದಷ್ಟು ಅಗಮ್ಯವಾಗಿ, ಆಕಾಶವನ್ನ ಮುಟ್ಟೋದಕ್ಕೆ ಆಗೋದಿಲ್ಲಲ್ಲ, ಆ ರೀತಿಯಲ್ಲಿ ಆಕಾಶದಷ್ಟು ಶಾಂತವಾಗಿ, ಆಕಾಶದ ರೀತಿಯಲ್ಲಿ ಶಾಂತವಾಗಿ ಬೆಳೆಯಲೆಂದು ಹಾರೈಸಿದಳು. ಏನು, ಆ ಮಗು ಆಕಾಶದಷ್ಟು ವಿಶಾಲವಾಗಿ, ಆಕಾಶವನ್ನ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಆಕಾಶದಷ್ಟು ಶಾಂತವಾಗಿ ತನ್ನ ಮಗು ಬೆಳೀಲಿ ಅಂತ ಹೇಳಿ ಆಕೆ ಹಾರೈಸಿದಳು. ಮತ್ತೊಮ್ಮೆ ನೋಡಿ, ತನ್ನ ಮಗು ಆಕಾಶದಷ್ಟು ವಿಶಾಲವಾಗಿ, ಆಕಾಶದಷ್ಟು ಅಗಮ್ಯವಾಗಿ, ಆಕಾಶದಷ್ಟು ಶಾಂತವಾಗಿ ಬೆಳೆಯಲೆಂದು ಹಾರೈಸಿದಳು. ಆ ಮಗು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಆ ಮಗು ಗಂಡೋ ಅಥವಾ ಹೆಣ್ಣೋ ಅನ್ನುವಂಥದ್ದನ್ನು ಕೂಡ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಆ ಹೆಣ್ಣು ಏನ್ ಮಾಡ್ತಾಳೆ, ತಾಯಿ ಆ ಮಗುವಿಗೆ ಆಕಾಶ ಅಂತ ಹೇಳಿ ಹೆಸರಿಡ್ತಾಳೆ. ಆ ಮಗು ಬೆಳೆಯುವಂತಹದ್ದು ಯಾವ ರೀತಿಯಲ್ಲಿ ಬೆಳಿಬೇಕು ಅಂತ ಹೇಳಿ ಆ ಮಗುವಿಗೆ ಅವಳು ಹಾರೈಸ್ತಾಳೆ ಅನ್ನೋದಾದ್ರೆ, ಆ ಮಗುವಿಗೆ ಆಕಾಶದ ರೀತಿಯಲ್ಲಿ ವಿಶಾಲವಾಗಿ ಆ ಮಗು ಬೆಳೀಲಿ, ಎಲ್ಲರ ಜೊತೆ ಬೆರೆತ್ಕೊಳ್ಳಿ, ಎಲ್ಲರ ಜೊತೆ ಪ್ರೀತಿ ಅನ್ನುವಂತಹದ್ದು ಆ ಮಗುವಿನಲ್ಲಿ ಇರಲಿ, ಎಲ್ಲರ ಜೊತೆ ವಿಶಾಲವಾಗಿ ಬೆಳೀಲಿ, ಆಕಾಶದಷ್ಟು ಅಗಮ್ಯವಾಗಿ, ಆಕಾಶದ ರೀತಿಯಲ್ಲಿ ಯಾರು ಕೂಡ ಮುಟ್ಟೋದಕ್ಕೆ ಆಗದ ರೀತಿಯಲ್ಲಿ, ಆಕಾಶದಷ್ಟು ಶಾಂತವಾಗಿ, ಆಕಾಶ ಯಾವಾಗ್ಲೂ ಕೂಡ ಹೇಗೆ ಶಾಂತವಾಗಿರುತ್ತೋ ಅದೇ ರೀತಿಯಲ್ಲಿ ತನ್ನ ಮಗುವು ಕೂಡ ಆಕಾಶದಷ್ಟು ಶಾಂತವಾಗಿ ಬೆಳಿಲಿ ಅಂತ ಹೇಳಿ ಆ ಮಗುವಿಗೆ ತಾಯಿ ಹಾರೈಸುತ್ತಾಳೆ. ಅಕ್ಕ ಪಕ್ಕದಲ್ಲಿರುವ ನಕ್ಷತ್ರಗಳು, ಗ್ರಹಗಳು, ಕಾಮನ ಬಿಲ್ಲು ಆದಿಯಾಗಿ ಬಾನಿನ ಸಮಸ್ತ ವಸ್ತುಗಳನ್ನು ಕಿತ್ತಿ ಕಿತ್ತಿ ತನ್ನ ಮಗುವನ್ನು ಸಹಜವಾಗಿ ಶೃಂಗರಿಸಿದಳು. ನೋಡಿ, ತನ್ನ ಮಗು ಯಾವ ರೀತಿ ಬೆಳಿಬೇಕು ಅಂತ ಹೇಳಿ ಆಕೆ ಹಾರೈಸಿದ್ಲು. ಆ ನಂತರದಲ್ಲಿ ಆ ಮಗುವನ್ನ ಆಕೆ ಶೃಂಗಾರವನ್ನ ಮಾಡ್ತಾ ಇದ್ದಾಳೆ. ಯಾವ ರೀತಿ ಶೃಂಗಾರವನ್ನ ಮಾಡ್ತಾ ಇದ್ದಾಳೆ ನೋಡಿ, ಅಕ್ಕ ಪಕ್ಕದಲ್ಲಿರುವಂತಹ ನಕ್ಷತ್ರಗಳು, ಗ್ರಹಗಳು, ಯಾವ ರೀತಿ ಆಕಾಶದ ಅಕ್ಕಪಕ್ಕದಲ್ಲಿರುವಂತಹ ನಕ್ಷತ್ರಗಳು, ಗ್ರಹಗಳು, ಕಾಮನ ಬಿಲ್ಲು ಆದಿಯಾಗಿ ಬಾನಿನ ಸಮಸ್ತ ವಸ್ತುಗಳನ್ನು ಕೂಡ ಕಿತ್ತಿ ಕಿತ್ತಿ ತನ್ನ ಮಗುವನ್ನ ಸಹಜವಾಗಿ ಶೃಂಗರಿಸ್ತಾ ಇದ್ದಾಳೆ. ಆಕಾಶದ ಅಕ್ಕಪಕ್ಕದಲ್ಲಿರುವಂತಹ ನಕ್ಷತ್ರಗಳನ್ನ ಕಿತ್ಕೋತಾ ಇದ್ದಾಳೆ, ಗ್ರಹಗಳನ್ನ ಕಿತ್ಕೋತಾ ಇದ್ದಾಳೆ, ಕಾಮನ ಬಿಲ್ಲುಗಳನ್ನ ಕಿತ್ಕೋತಾ ಇದ್ದಾಳೆ. ಆದಿಯಾಗಿ ಬಾನಿನಲ್ಲಿರುವಂತಹ ಬಾನು, ಆಕಾಶ, ಬಾನಿನಲ್ಲಿರುವಂತಹ ಅನಂತವಾಗಿರುವಂತಹ ಸಮಸ್ತ ವಸ್ತುಗಳನ್ನು ಕೂಡ ಆಕೆ ಕಿತ್ಕೊಂಡು ಏನ್ ಮಾಡ್ತಾಳೆ, ಮಗುವನ್ನ ಸಹಜವಾಗಿ ಆಕೆ
ಶೃಂಗಾರವನ್ನ ಮಾಡ್ತಾ ಇದ್ದಾಳೆ, ಪ್ರೀತಿಯನ್ನ ನೀಡಿದ್ದು ಯಾವ ರೀತಿಯಲ್ಲಿ ಇರುವಂತಹ ನೋಡಿ, ಸಹಜವಾಗಿರುವಂತಹದ್ದು. ಅಕ್ಕ ಪಕ್ಕದಲ್ಲಿರುವ ನಕ್ಷತ್ರಗಳು, ಗ್ರಹಗಳು, ಕಾಮನ ಬಿಲ್ಲು ಆದಿಯಾಗಿ ಬಾನಿನ ಸಮಸ್ತ ವಸ್ತುಗಳನ್ನು ಕಿತ್ತಿ ಕಿತ್ತಿ ತನ್ನ ಮಗುವನ್ನು ಸಹಜವಾಗಿ ಶೃಂಗರಿಸಿದಳು. ಆಕಾಶದ ಅಕ್ಕಪಕ್ಕದಲ್ಲಿರುವಂತಹ ಗ್ರಹಗಳು, ನಕ್ಷತ್ರಗಳು, ಕಾಮನ ಬಿಲ್ಲುಗಳು, ಇವುಗಳೆಲ್ಲವನ್ನು ಕೂಡ ಆಕೆ ಅದನ್ನ ಕಿತ್ತು ಕಿತ್ತು ಏನ್ ಮಾಡ್ತಿದ್ದಾಳೆ, ಮಗುವನ್ನ ಸಹಜವಾಗಿ ಶೃಂಗಾರವನ್ನ ಮಾಡ್ತಾ ಇದ್ದಾಳೆ. ಮಗು ಆಕಾಶದಷ್ಟು ವಿಶಾಲವಾಗಿ, ಆಕಾಶದಷ್ಟು ಅಗಮ್ಯವಾಗಿ, ಆಕಾಶದಷ್ಟು ಶಾಂತವಾಗಿ ಬೆಳೀಲಿ ಅಂತ ಹಾರೈಕೆಯನ್ನ ನೀಡಿ ಆ ಮಗುಗೆ ನಕ್ಷತ್ರಗಳು, ಗ್ರಹಗಳು, ಕಾಮನ ಬಿಲ್ಲುಗಳಿಂದ ಮಗುವನ್ನ ಆಕೆ ಶೃಂಗಾರವನ್ನ ಮಾಡ್ತಾ ಇದ್ದಾಳೆ. ಸೂರ್ಯ ಚಂದ್ರರುಗಳನ್ನು ಬಾನಿನಿಂದ ಹೆಕ್ಕಿ ಮಗುವಿನ ಕಿವಿಗೆ ಸಿಕ್ಕಿಸಿದಳು. ಏನು, ಆ ಮಗುವಿಗೆ ಏನ್ ಮಾಡ್ತಾಳೆ, ಸೂರ್ಯ ಚಂದ್ರರುಗಳನ್ನ ಬಾನಿನಿಂದ ಹೆಕ್ಕಿ ಮಗುವಿನ ಕಿವಿಗೆ, ಆಕಾಶದಿಂದ ಆಕೆ ಏನ್ ಮಾಡ್ತಿದ್ದಾಳೆ, ಸೂರ್ಯ ಚಂದ್ರರುಗಳನ್ನ ಬಾನಿನಿಂದ ಹೆಕ್ಕಿ ಮಗುವಿನ ಕಿವಿಗೆ ಸಿಕ್ಕಿಸಿದಳು. ಸೂರ್ಯ ಚಂದ್ರರುಗಳನ್ನು ಕೂಡ ಕಿತ್ತು ಆ ಮಗುವಿನ ಕಿವಿಗೆ ಅಲಂಕಾರವನ್ನ ಮಾಡ್ತಾ ಇದ್ದಾಳೆ. ನಕ್ಷತ್ರಗಳು, ಗ್ರಹಗಳು, ಕಾಮನ ಬಿಲ್ಲುಗಳನ್ನ ಕಿತ್ತು ಆ ಮಗುವಿಗೆ ಶೃಂಗಾರವನ್ನ ಮಾಡ್ತಾ ಇದ್ದಾಳೆ. ಸೂರ್ಯ ಚಂದ್ರರುಗಳನ್ನು ಕೂಡ ಕಿತ್ತು ಏಕೆ ಏನ್ ಮಾಡ್ತಾಳೆ, ಮಗುವಿನ ಕಿವಿಗೆ ಅಲಂಕಾರವನ್ನ ಮಾಡ್ತಾ ಇದ್ದಾಳೆ. ಇಲ್ಲಿಯವರೆಗೆ ಆಕಾಶವೇ ಭೂಮಿಯನ್ನು ಹೆತ್ತಿತೆಂದು ನಂಬಿದವರು ಈಗ ಭೂಮಿಯೇ ಆಕಾಶವನ್ನು ಹೆತ್ತಳೆಂದು ನಂಬಿದ್ದಾರೆ. ನೋಡಿ, ಇಲ್ಲಿವರೆಗೆ ಎಲ್ಲರೂ ಕೂಡ ತಿಳ್ಕೊಂಡಿದ್ದೇನು, ಆಕಾಶವೇ ಭೂಮಿಯನ್ನು ಹೆತ್ತಿತೆಂದು ನಂಬಿದವರು. ಎಲ್ಲರೂ ಕೂಡ ಆಕಾಶನೇ ಭೂಮಿಯನ್ನು ಹೆತ್ತಿದೆ ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಕೂಡ ನಂಬಿದರು. ಆದರೆ ಈಗ ಭೂಮಿಯೇ ಆಕಾಶವನ್ನು ಹೆತ್ತಳೆಂದು ನಂಬಿದ್ದಾರೆ. ಭೂಮಿಯೇ ಆಕಾಶವನ್ನ ಹೆತ್ತಿದೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ನಂಬಿದ್ದಾರೆ. ಆ ಭೂಮಿ ಆಕಾಶವನ್ನ ಹೇಗೆ ಶೃಂಗರಿಸ್ತಿದ್ದಾಳೆ ಅನ್ನುವಂಥದ್ದು ಈಗ ಅರ್ಥ ಆಯ್ತಲ್ವಾ. ಎಲ್ಲರೂ ಕೂಡ ಪದ್ಯದ ಕೊನೆಯವರೆಗೂ ಕೂಡ ತಿಳ್ಕೊಂಡಿದ್ದೇನು, ನಾವು ಒಂದು ಮಗುವಿಗೆ ಅಲಂಕಾರವನ್ನ ಮಾಡ್ತಾ ಇದ್ದಾಳೆ ಎನ್ನುವಂಥ ರೀತಿ ಅರ್ಥ ಮಾಡ್ಕೊಂಡ್ವಿ. ಆಚೆಗೆ ಕವಿ ಕೊನೆಯ ಭಾಗದಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಭೂಮಿ ತಾಯಿ, ಆಕಾಶ ಮಗು. ಹೇಗೆ ಈ ತಾಯಿ, ಭೂಮಿ ಎನ್ನುವಂತಹ ತಾಯಿ ತನ್ನ ಮಗುವನ್ನ ಹೆತ್ತು ಆ ಮಗುವಿಗೆ ಶೃಂಗಾರವನ್ನ ಮಾಡ್ತಾಳೆ ನೋಡಿ. ಎಂತಹ ಪ್ರೀತಿ ಭರಿತವಾಗಿರುವಂತಹ ಪದ್ಯ ಭಾಗ. ಮತ್ತೆ ನೋಡೋಣ ಬನ್ನಿ, ಏನು, ತಾಯಿಯಾಗಿ ನಾವು ಭೂಮಿಯನ್ನ ಇಟ್ಟುಕೊಂಡು, ಮಗುವಾಗಿ ನಾವು ಆಕಾಶವನ್ನ ಇಟ್ಕೊಂಡು ಪದ್ಯ ಭಾಗವನ್ನ ನೋಡೋಣ. ಪದ್ಯದ ಕೊನೆಯ ಭಾಗದಲ್ಲಿ ಯಾವ ರೀತಿಯಲ್ಲಿ ಕವಿ ಹೇಳ್ತಾರೆ, ತಾಯಿ, ಭೂಮಿ ತಾಯಿ ತಾನು ಹೆಣ್ಣು ಮಗುವನ್ನ ಜನ್ಮ ನೀಡ್ತೀನೋ ಅಥವಾ ಗಂಡು ಮಗುವಿಗೆ ಜನ್ಮ ನೀಡ್ತೀನೋ ಅನ್ನುವಂತಹದ್ದೇ ಗೊತ್ತಿಲ್ಲದಿರುವಂತಹ ಸಂದರ್ಭ. ಆಕೆ ಆ ಮಗುವಿಗೆ ಜನ್ಮವನ್ನ ನೀಡುವುದಕ್ಕಿಂತ ಮುಂಚೆ ಭೂಮಿ ತಾಯಿ ಆಕಾಶ ಅಂತ ಹೇಳಿ ಆ ಮಗುವಿಗೆ ಹೆಸರನ್ನ ಇಡ್ತಾಳೆ. ಆಕಾಶ ಅಂತ ಹೇಳಿ ಹೆಸರನ್ನ ಇಡುವಂಥದ್ದು ಆ ಮಗುವಿಗೆ. ಆ ಭೂಮಿ ತಾಯಿ ತನ್ನ ಮಗುವಾಗಿರುವಂತಹ ಆಕಾಶಕ್ಕೆ ಏನೆಂತೂ ಹಾರೈಸ್ತಾಳೆ. ಆ ಮಗು ಆಕಾಶದ ರೀತಿಯಲ್ಲಿ ವಿಶಾಲವಾಗಿರ್ಬೇಕು, ಆಕಾಶದ ರೀತಿ ಅಗಮ್ಯ, ಯಾರೂ ಕೂಡ ಮುಟ್ಟೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಶಾಂತವಾಗಿ ವಿಶಾಲವಾಗಿ ಆಕಾಶ ಇರ್ಲಿ ಅಂತ ಹೇಳಿ ಹಾರೈಕೆಯನ್ನ ಭೂಮಿ ತಾಯಿ ಮಾಡ್ತಾಳೆ. ಆ ನಂತರದಲ್ಲಿ ಆ ಮಗುವಿಗೆ ನಕ್ಷತ್ರಗಳು, ಗ್ರಹಗಳು, ಕಾಮನ ಬಿಲ್ಲುಗಳು ಎಲ್ಲ ಸಮಸ್ತವನ್ನು ಕೂಡ ಆಕೆ ಕಿತ್ತು ಕಿತ್ತು ಆ ಆಕಾಶ ಅನ್ನುವಂತಹ ಮಗುವನ್ನ ಅಲಂಕಾರವನ್ನ ಮಾಡ್ತಾಳೆ. ಅಲ್ಲೇ ಅಕ್ಕ ಪಕ್ಕದಲ್ಲಿರುವಂತಹ ಸೂರ್ಯ ಚಂದ್ರರನ್ನು ಕೂಡ ಕಿತ್ಕೊಂಡು ಆಕೆ ಕಿವಿಗೆ ಇಡುವಂಥದ್ದು, ಆಕಾಶಕ್ಕೆ ಅಲಂಕಾರವನ್ನ ಮಾಡ್ತಾಳೆ. ಇಲ್ಲಿಯವರೆಗೂ ಕೂಡ ಎಲ್ಲರೂ ಏನ್ ಅನ್ಕೊಂಡಿದ್ದಾರೆ, ಆಕಾಶವೇ ಭೂಮಿಯನ್ನ ಹೆತ್ತಿತು ಅಂತ ಹೇಳಿ ಎಲ್ಲರೂ ಕೂಡ ನಂಬಿದ್ರು. ಆದ್ರೆ ಈಗ ಭೂಮಿಯೇ ಆಕಾಶಕ್ಕೆ ಜನ್ಮವನ್ನ ನೀಡಿರುವುದು ಅಂತ ಹೇಳಿ ಎಲ್ಲರೂ ಕೂಡ ನಂಬಿದ್ದಾರೆ. ಇಷ್ಟು ಸುಮಧುರವಾಗಿರುವಂತಹ ಪದ್ಯ ಭಾಗ. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ಪದ್ಯ ಭಾಗ, ಇಷ್ಟು ಸುಲಭವಾಗಿರುವಂತಹ ಪದ್ಯ ಭಾಗ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಯ್ತು ಅಂತ ಅನ್ಕೋತೀನಿ.
ಹೇಗೆ ಭೂಮಿ ತಾಯಿ ತನ್ನ ಮಗುವಾಗಿರುವಂತಹ ಆಕಾಶವನ್ನ ಹೇಗೆ ಆರೈಸ್ತಾಳೆ, ಹೇಗೆ ಶೃಂಗಾರವನ್ನ ಮಾಡ್ತಾಳೆ, ಎಲ್ಲರಿಗೂ ಕೂಡ ಕೊನೆಯದಾಗಿ ಗೊತ್ತಾಗುವಂಥದ್ದು ಆಕಾಶ ಭೂಮಿಗೆ ಜನ್ಮವನ್ನ ನೀಡಿದ್ದಲ್ಲ, ಭೂಮಿ ತಾಯಿಯೇ ಆಕಾಶಕ್ಕೆ ಜನ್ಮ ನೀಡಿದ್ದು ಅಂತ ಹೇಳಿ ಎಲ್ಲರೂ ಕೂಡ ನಂಬ್ತಾರೆ. ಎಷ್ಟು ಸುಮಧುರವಾಗಿರುವಂತಹ ಪದ್ಯ ಭಾಗವನ್ನ ನಾವೆಲ್ಲರೂ ಕೂಡ ಇವತ್ತು ನೋಡ. ಈ ಪದ್ಯ ಭಾಗ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.